ಅಲ್ಲಿ ಬನ್ನಿ. ನರಸಿಂಹಮೂರ್ತಿ ಅಣ್ಣ, ಯಾವ ಊರು ನಿಮ್ಮದು? ಪಾವಗಡ ತಾಲೂಕು ಮುಗದಾಳ ಇರಾಘಟ್ಟ. ಮುಗದಾಳ ಘಟ್ಟನಾ? ಈ ಚೆಂಡು ನೀವು ಯಾವ ಕಂಪ್ನಿದು ಹಾಕಿದ್ದೀರಾ? ಇದು ಕಲ್ಪನಾ ಕಲ್ಪವೃಕ್ಷ ಅಂತೇಳಿ. ಸೊಸಿ ಎಷ್ಟು ತಂದಿದ್ದೀರಾ ಅಣ್ಣ ಇದು? 24,000 ಸರ್. 24,000. ಅರಿಶಿನ ಎಷ್ಟು ತಂದಿದ್ದೀರಾ ಮತ್ತು ಆರೆಂಜ್ ಎಷ್ಟು ತಂದಿದ್ದೀರಾ ಅಣ್ಣ? ಎಲ್ಲದು ಅರಿಶಿನ ಬಂದು 14,000, ಆರೆಂಜ್ ಬಂದು 10,000. ಮುಂಚೆ ಯಾವ ಕಂಪ್ನಿಗೆ ಬೆಳೆದಿದ್ದೀರಾ ಅಣ್ಣ? ಮುಂಚೆ ಅಶೋಕ ಬೆಳೆದಿದ್ದೀನಿ, ಈಸ್ಟ್ ವೆಸ್ಟ್ ಬೆಳೆಸಿದ್ದೀನಿ. ನಾವು ಕಂಪ್ನಿಗಳು ಸರಿಯಾಗಿ ಗೊತ್ತಿಲ್ಲ ಸರ್ ಇನ್ನು. ಹೌದಾ? ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಸ್ವಲ್ಪ ಹೇಳಲಿಕ್ಕಾಗ್ತದಾ? ಅದು ಇಷ್ಟಾಗಿ ಇಳುವರಿ ಗೊತ್ತಿರಲಿಲ್ಲ ಸರ್. ಹೂವನು ಕ್ವಾಲಿಟಿ ಇರಲಿಲ್ಲ ಮಾರ್ಕೆಟಲ್ಲಿ. ಇದು ಚೆನ್ನಾಗಿದೆ ಅಂತಾರೆ ಮಾರ್ಕೆಟಲ್ಲಿ. ಹೌದಾ? ಎಷ್ಟು ಕುಯ್ಲು ಕುಯ್ತಿದ್ದೀರಾ ಅಣ್ಣ ಇದು? ಇದು 9 ಕೊಯ್ಲು ಆಗಿದೆ ಸರ್. 9 ಕುಯ್ಲು ಆಗ್ತದಾ? ಪೇಪರ್ ಏನೋ ಮಲ್ಚಿಂಗ್ ಪೇಪರ್ ಏನು ಹಾಕಿದ್ದೀರಾ ಅಣ್ಣ? ಮೆಲ್ಚಿಂಗ್ ಪೇಪರು ನಮಗೆ ಅದ್ರ ಬಗ್ಗೆ ಅನುಭವ ಇಲ್ಲ, ಹಾಕಿಲ್ಲ ಸರ್. ಹಾಕಿಲ್ವಾ? ಸರಿ, ಹೂವು ನಿಮಗೆ ಈಗ ಬೇರೆ ಕಂಪ್ನಿಗೂ ಇದಕ್ಕೂ ಏನು ತೂಕ ಜಾಸ್ತಿ ಇದೆಯಾ ಅಥವಾ ಏನೋ ಕಲರ್ ಚೆನ್ನಾಗಿದೆಯಾ ಅಥವಾ ಯಾವ ಥರ ನಿಮ್ಗೆ ಏನು ಅನ್ನಿಸ್ತು ಇದರಲ್ಲಿ? ಇದರಲ್ಲಿ ಹೂವು ತೂಕನೂ ಇದೆ ಸರ್, ಕ್ವಾಲಿಟಿನೂ ಚೆನ್ನಾಗಿದೆ. ಹೊರಗಡೆ ಮಾರ್ಕೆಟಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಹೌದಾ? ಎಲ್ಲಿಗೆ ಹಾಕ್ತೀರಾ ಅಣ್ಣ ನೀವು? ನಾವು ತುಮಕೂರು, ನಮ್ಮ ಪಾವಗಡ ಲೋಕಲ್. ಪಾವಗಡ ಲೋಕಲ್. ತುಮಕೂರು ಜಾಸ್ತಿ ಆಗ್ತೀರಾ ಪಾವಗಡ ಜಾಸ್ತಿ? ಜಾಸ್ತಿ ಆಗ್ತದೆ. ತುಮಕೂರು ಜಾಸ್ತಿ ಆಗ್ತದೆ. ತುಮಕೂರೇ ಜಾಸ್ತಿ. ರೇಟ್ ಪರವಾಗಿಲ್ಲ ಬೇರೆ ಕಂಪ್ನಿ ಮಾಡಿದ್ರೆ? ಇಲ್ಲ, ಈ ಕಂಪ್ನಿ ಮಾಡಿದ್ರೆ ಚೆನ್ನಾಗಿದೆ. ಇದನ್ನು ಬೇರೆ ರೈತರಿಗೆ ನಾವು ರೆಕಮೆಂಡ್ ಮಾಡ್ಬೋದಾ? ಮಾಡ್ಬೋದು ಸರ್, ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಧನ್ಯವಾದಗಳಣ್ಣ.